ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆಗೂ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ 12th ಏಪ್ರಿಲ್ ಸಲುವಾಗಿ. ಸೊ ಇದಕ್ಕಿಂತ ಮೊದಲು ನಾವು ಪ್ರೀವಿಯಸ್ ಡೇ ಏನು ಡಿಸ್ಕಸ್ ಮಾಡಿದ್ವಿ, ನಿನ್ನೆ ಮಾರ್ಕೆಟ್ ಹೆಂಗೆ ಬಿಹೇವ್ ಆಗ್ಯದ, ನಾಳೆ ಮಾರ್ಕೆಟ್ ಹೆಂಗಾಗುತ್ತೆ, ಮೂರು ಡಿಸ್ಕಸ್ ಮಾಡುವಂಥ. ಸೊ ಮಾರ್ಕೆಟ್ ನಾವೇನು ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ಒಂದು ನಿಫ್ಟಿ ಒಳಗೆ ನೆಗೆಟಿವ್ ಸಿನಾರಿಯೋ ಕಾಣತ್ತದ. ಈ ಲೆವೆಲ್ ಏನಾರ ಬ್ರೇಕ್ ಡೌನ್ ಕೊಡ್ತಂದ್ರೆ, ಕೆಳಗಿನ ಸೈಡ್ ಬ್ರೇಕ್ ಡೌನ್ ಕೊಡ್ತಂದ್ರೆ ಸ್ವಲ್ಪ ಫಾಲ್ ಬರೋ ಚಾನ್ಸ್ ಐತಿ. ಯಾಕಂದ್ರೆ ಇದು ಒಂಥರ ಹೆಡ್ ಆ್ಯಂಡ್ ಶೋಲ್ಡರ್ ಕಾಣತೈತಿ. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಪಾಸಿಟಿವ್ ಕಾಣತ್ತದ. ಸೊ ಬ್ಯಾಂಕ್ ನಿಫ್ಟಿನ ಡ್ರ್ಯಾಗ್ ಮಾಡ್ಬೋದು, ಅಥವಾ ನಿಫ್ಟಿ ಡೌನ್ ಆಯ್ತಂದ್ರೆ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಸೆಂಟಿಮೆಂಟ್ ನೆಗೆಟಿವ್ ಕನ್ವರ್ಟ್ ಆಗ್ಬೋದು. ಎರಡು ಕನ್ಫ್ಯೂಸಿಂಗ್ ಸ್ಟೇಟ್ದಾಗ ಅದಾವ ಅಂತ ಹೇಳಿದ್ದೆ. ಮತ್ತು ನಿಫ್ಟಿ ಒಳಗೆ ಗ್ಯಾಪ್ ಅಪ್ ಆದ್ರೆ ಬೈಯಿಂಗ್ ಲೆವೆಲ್ ಇಲ್ಲಿ ಕೊಟ್ಟಿದ್ದೆ, ಸೆಲ್ಲಿಂಗ್ ಲೆವೆಲ್ ಇಲ್ಲಿ ಕೊಟ್ಟಿದ್ದೆ. ಸೊ ನಿಫ್ಟಿ ಏನು ಮಾಡ್ಯದ, ಇಡೀ ದಿನ ಒಂದು ಕನ್ಸಲ್ಟೇಷನ್ ಮಾಡಿ ಇಲ್ಲಿ ಏನಾಗ್ಯದ, ಒಂಥರ ಹಿಂಗೆ ಇದೊಂಥರ ಟ್ರಯಾಂಗಲ್ ಟೈಪ್ ಫಾರ್ಮ್ ಆಗಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟದ. ಸೊ ಇದು ಪ್ರೈಸ್ ಸೆಕ್ಷನ್ ಪ್ಯೂರ್ ಪಾಸಿಟಿವ್ ಸೈಡ್ ಕಾಣುತ್ತೆ. ಇಲ್ಲಿ ನೋಡಿರಿ, ಇದು ಒಂಥರ ಪೋಲ್ ಅಂತಲೂ ಕನ್ಸಿಡರ್ ಮಾಡ್ಬೋದು ಇಲ್ಲಿಂದ ಇಲ್ಲಿಗೆ. ಸೊ ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ಒಳ್ಳೆಯ ಅಪ್ ಮೂವ್ ಕೊಟ್ಟದ. ಎಕ್ಸಾಕ್ಟ್ಲಿ ನಮ್ಮ ಝೋನಿಂದ ಒಂದು 40-50 ಪಾಯಿಂಟ್ಸ್ ಫಾಲ್ ಆಗ್ಯದ ಮಾರ್ಕೆಟ್ ಇಲ್ಲಿಂದ. ಸೊ ಯಾರಾದರೂ ಎಂಟ್ರ್ ಆಗಿ 35 ಪಾಯಿಂಟ್ಸು 40 ಪಾಯಿಂಟ್ಸ್ ಅರೌಂಡ್ ಫಾಲ್ ಆಗ್ಯದ. ಯಾರಾದರೂ ಇಲ್ಲಿ ಎಂಟ್ರ್ ಆಗಿದ್ರೆ 1:1 ಅದು ಸಿಕ್ಕಿರ್ಬೋದು. ಇಲ್ಲಾಂದ್ರೆ ಕಾಸ್ಟ್ ಟು ಕಾಸ್ಟ್ ರಿಮೂವ್ ಮಾಡಿರ್ತಾರೆ. ಬಟ್ ನಾ ಎಕ್ಸ್ಪೆಕ್ಟ್ ಮಾಡಿದಂಥ ದೊಡ್ಡ ಫಾಲ್ ಬಂದಿಲ್ಲ, ಒಂದು ಮೈನರ್ ಫಾಲ್ ಬಂದದ ಅಷ್ಟೇ. ಬೈಯಿಂಗ್ ಸೈಡ್ ಅಂತೂ ಬಂದೇ ಇಲ್ಲ ಮಾರ್ಕೆಟ್ ಒಳಗೆ. ಬ್ಯಾಂಕ್ ನಿಫ್ಟಿ ಒಳಗೆ ನಾವು ಏನು ಹೇಳಿದ್ವಿ, ಸ್ವಲ್ಪ ಪಾಸಿಟಿವ್ ಕಾಣತ್ತ ಅಂತ ಹೇಳಿದ್ದೆ. ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಅರೌಂಡ್ ಈ ಝೋನ್ ಅಂತ ಹೇಳಿದೆ. ಬಟ್ ನಮ್ಮ ಝೋನ್ ಬರೋಕಿನ ಒಂದು ಸ್ವಲ್ಪ ಮೊದಲೇ ಮಾರ್ಕೆಟ್ ರಿವರ್ಸ್ ಆಗ್ಯದ. ಅಂದಾಜು ಎಷ್ಟು ಪಾಯಿಂಟ್ ಅಂದ್ರೆ ಜಸ್ಟ್ ಒಂದು 20 ಪಾಯಿಂಟ್ಸ್ ಮೊದಲೇ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಒಳಗೆ ರಿವರ್ಸ್ ಆಗ್ಯದ. ಅಲ್ಲಿಂದ ಒಂದು ಒಳ್ಳೆಯ ಅಪ್ ಮೂವ್ ಕೊಟ್ಟದ. ಮತ್ತು ಸೆಲ್ಲಿಂಗಿಗೆ ಇಲ್ಲಿ ಯಾವುದೇ ಪ್ರಾಪರ್ ಲೆವೆಲ್ ಒಂದು ಇಲ್ಲಿ ಲೆವೆಲ್ ಇತ್ತು ನಮಗೆ ಸೆಲ್ಲಿಂಗಿಗೆ, ಈ ಲೆವೆಲ್ ಇಲ್ಲಿಂದ ಒಂದು ಫಾಲ್ ಬಂದದು. ನಾವು ಯಾವ ಲೆವೆಲ್ ಕೊಟ್ಟಿದ್ದು ಆ ಲೆವೆಲಿಂದ ಫಾಲ್ ಬಂದದು. ಸೊ ಈಗ ನಾಳೆ ಏನು ಮಾಡ್ಬೋದು ಮಾರ್ಕೆಟ್ ಒಳಗೆ ಎರಡೂ ಒಳಗೂ ಬೈಯಿಂಗ್ ಸ್ಟ್ರೆಂತ್ ಕಾಣತ್ತದ. ಒಂದು ಒಳ್ಳೆ ಬೈಯಿಂಗ್ ಒಳಗೆ ಮಾರ್ಕೆಟ್ ಕಂಟಿನ್ಯೂ ಹೊಂಟದ ಅಪ್ ಟ್ರೆಂಡ್ ಒಳಗೆ. ಸೊ ಯಾವತ್ತೂ ಒಂದಿನ ರಿವರ್ಸಲ್ ಬರ್ತದೆ. ಯಾಕಂದ್ರೆ ಈಗ ನೋಡಿರಿ, ಈ ಲಾರ್ಜರ್ ಟೈಮ್ ಫ್ರೇಮ್ದಾಗ ಒಂದು ಇದು ಎಮ್ ಪ್ಯಾಟರ್ನ್ ಮಾಡೋ ಥರನೂ ಕಾಣತೈತಿ. ರಿವರ್ಸಲ್ ಕಾಣತ್ತದ. ಬಟ್ ಬೈಯಿಂಗ್ ಸ್ಟ್ರೆಂತ್ ಸ್ಟ್ರಾಂಗ್ ಇದ್ದಿದ್ದಕ್ಕೆ ಮಾರ್ಕೆಟ್ ಹಾಗೆ ಫಾಲ್ ಆಗಲಾರ್ದೆ ಕಂಟಿನ್ಯೂಸ್ ಅಪ್ ಟ್ರೆಂಡ್ ಹೊಂಟದ. ಈಗ ನೋಡಿರಿ, ಇದನ್ನು ಇಲ್ಲಿ ಎಮ್ ಪ್ಯಾಟರ್ನ್ ಆಗತ್ತಿತ್ತು, ಬಟ್ ಇದು ಕೆಳಗೆ ಬರಲಿಲ್ಲ, ಇಲ್ಲಿಂದನೇ ರಿವರ್ಸಲ್ ಹೋಯಿತು ಬ್ಯಾಂಕ್ ನಿಫ್ಟಿ ಹೆಂಗೂ ಸ್ವಲ್ಪ ಸ್ಟ್ರಾಂಗ್ ಇತ್ತು. ಸೊ ಸದ್ಯಕ್ಕೆ ಮಾರ್ಕೆಟ್ ಅಪ್ ಟ್ರೆಂಡ್ ಒಳಗೆ ಐತಿ, ಕ್ಲಿಯರ್ ಅಪ್ ಟ್ರೆಂಡ್ ಒಳಗೆ ಐತಿ. ಸೊ ನಾಳೆ ನಾವು ಏನು ಮಾಡ್ಬೋದು, ನಿಫ್ಟಿ ಒಳಗೆ ಏನು ಮಾಡ್ಬೋದು ಅಂದ್ರೆ, ಇನ್ ಕೇಸ್ ಗ್ಯಾಪ್ ಅಪ್ ಓಪನಿಂಗ್ ಆಯ್ತಂದ್ರೆ, ಇಲ್ಲಿ ಗ್ಯಾಪ್ ಅಪ್ ಆಯ್ತಂದ್ರೆ ನಾನು ಬೈಯಿಂಗ್ ಇದೇ ಲೆವೆಲಿಗೆ ಅಟೆಂಡ್ ಮಾಡ್ತೀನಿ. ಫಸ್ಟ್ ಬೈಯಿಂಗ್, ಸೆಕೆಂಡ್ ಬೈಯಿಂಗ್ ಈ ಲೆವೆಲಿಗೆ ಅಟೆಂಡ್ ಮಾಡ್ತೀನಿ. ಸೊ ಸೆಲ್ಲಿಂಗ್ ಯಾವುದೇ ರೀತಿ ನಾನು ಅಟೆಂಡ್ ಮಾಡಲ್ಲ ಇಲ್ಲಿ. ಯಾಕಂದರೆ ಆಲ್ರೆಡಿ ಇದು ಆಲ್ ಟೈಮ್ ಹೈ ಮ್ಯಾಲೆ ಓಪನ್ ಆಗಿರ್ತದೆ. ಸೊ ಅಲ್ಲಿ ನಾನು ಸೆಲ್ಲಿಂಗ್ ಟ್ರೈ ಮಾಡಲ್ಲ. ಯಾಕಂದ್ರೆ ಈ ಮಾರ್ಕೆಟ್ ಹೆಂಗೆ ಮಾಡತ್ತದ, ಯಾವುದೇ ಒಂದು ಝೋನ್ ಅದು ರೆಸ್ಪೆಕ್ಟ್ ಮಾಡತ್ತಿಲ್ಲ, ಎಲ್ಲಿಂದನೂ ಡಂಪ್ ಆಗತ್ತದ. ಇಲ್ಲಿ ನೋಡಿರಿ, ಇಲ್ಲಿಂದ ಒಂದು ಡಂಪ್ ಆಯಿತು, ಅದೇ ಥರ ಡಂಪ್ ಆಗತ್ತದ ಮಾರ್ಕೆಟ್ ಒಳಗೆ. ಸೊ ನಮಗೆ ಇಲ್ಲಿ ಯಾವುದೋ ಪ್ರೀವಿಯಸ್ ರಿಲೇಷನ್ಸ್ ಇರಲ್ಲ. ಸ್ವಲ್ಪ ಟ್ರೇಡಿಂಗ್ ಈ 2-3 ದಿನ ಅವಾಯ್ಡ್ ಮಾಡ್ತೀನಿ. ಯಾಕಂದ್ರೆ ಆಲ್ ಟೈಮ್ ಹೈದಾಗ ಸ್ವಲ್ಪ ಟ್ರೇಡಿಂಗ್ ಮಾಡೋದು ಟ್ರಿಕ್ಕಿ ಆಗ್ತದೆ. ಸೊ ಇದು ಬೈಯಿಂಗ್ ಆಗ್ತದೆ. ಫ್ಲ್ಯಾಟ್ ಓಪನಿಂಗ್ ಆಯ್ತಂದ್ರೂ ಬೈಯಿಂಗ್, ಇದು ಫಸ್ಟ್ ಬೈಯಿಂಗ್, ಸೆಕೆಂಡ್ ಬೈಯಿಂಗ್ ಇಲ್ಲಿ. ಸೊ ಇನ್ ಬಿಟ್ವೀನ ಏನೂ ಮಾಡಲ್ಲ. ಒಂದಿನ ಫ್ರೀ ಕುಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನಾಳೆ ವೀಕೆಂಡ್ ಬೇರೆ ಅದ. ಸೊ ಇದು ಫಸ್ಟ್ ಬೈಯಿಂಗ್. ನೆಕ್ಸ್ಟ್ ಬೈಯಿಂಗ್ ಏನಾರ ಫಾಲ್ ಸ್ಟ್ರಾಂಗ್ ಆಯ್ತು ಅಂದ್ರೆ ಇಲ್ಲಿಂದೊಂದು ರಿವರ್ಸಲ್ ಒಂದು ಪ್ಲ್ಯಾನ್ ಮಾಡ್ತೀನಿ. ಈ ಸ್ವಿಂಗ್ ಲೋ ಮೇಲೆ ಇಲ್ಲೇನಾರ ರಿವರ್ಸಲ್ ತೋರಿಸ್ತಂದ್ರೆ ಇಲ್ಲಿಂದ ಟ್ರ್ಯಾಪ್ ಆಗಿ ರಿವರ್ಸ್ ಆದ್ರೂ ನಾನು ಎಂಟ್ರಿ ತೊಗೋತೀನಿ ಒಂದು ಕನ್ಫರ್ಮೇಷನ್ ಮೇಲೆ. ಇನ್ ಕೇಸ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ, ಗ್ಯಾಪ್ ಡೌನ್ ಆದರೆ ಮಾರ್ಕೆಟ್ ಒಳಗೆ ಇದು ಬೈಯಿಂಗ್ ಲೆವೆಲ್ ಆಗ್ತದೆ, ಸೆಲ್ಲಿಂಗ್ ಮಾಡೋಕೆ ಈ ಲೆವೆಲ್ ಆಗ್ತದೆ. ಇದು ರೀಸೆಂಟ್ ಸ್ವಿಂಗ್ ಇರ್ತದಲ್ಲ, ಇದು ನಮ್ಮದು ಸೆಲ್ಲಿಂಗ್ ಆಗುತ್ತೆ. ಇಷ್ಟೇ ನಿಫ್ಟಿ ಒಳಗೆ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿ ಒಳಗೂ ಇದು ಒಂಥರ ಟ್ರೆಂಡ್ ಲೈನ್ ಮೇಲೆ ಸಪೋರ್ಟ್ ತೊಗೊಂಡು ಹೊಂಟದ. ಸೊ ಮೋಸ್ಟ್ ಪ್ರಾಬಬ್ಲಿ ಇದು ರಿವರ್ಸಲ್ ಆಗೋ ಚಾನ್ಸ್ ಕಾಣತ್ತದ. ಬಟ್ ನೋಡೋಣ, ಬೈಯಿಂಗ್ ಸ್ಟ್ರೆಂತ್ ಪುಷ್ ಮಾಡತ್ತಾರೆ, ಬೈರ್ಸ್ ಪುಷ್ ಮಾಡತ್ತರ ಮೇಲೆ. ಸೊ ನಾಳೆ ಇನ್ ಕೇಸ್ ಗ್ಯಾಪ್ ಅಪ್ ಆಯಿತು ಅಂದ್ರೆ ನಮಗೆ ಬೈಯಿಂಗ್ ಮಾಡೋಕೆ ಇಲ್ಲೊಂದು ಲೆವೆಲ್ ಅದ, ಮತ್ತು ಇದು ಒಂದು ಕ್ಲೋಸಿಂಗ್. ಇದು ಗ್ಯಾಪ್ ಅಪ್ ಸ್ವಲ್ಪ ಸ್ಟ್ರಾಂಗ್ ಇತ್ತು ಮತ್ತು ಮೂಮೆಂಟಮ್ ಸ್ಲೋ ಆಯ್ತು ಅಂದ್ರೆ ಇಲ್ಲಿ ನಾನು ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ಮೂಮೆಂಟಮ್ ಏನಾದರೂ ಭಾಳ ಸ್ಪೀಡ್ ಬಂತಂದ್ರೆ ಇಲ್ಲಿ ಮಾಡಲ್ಲ. ಇದು ಕನ್ಫರ್ಮೇಷನ್ ತೋರಿಸೋದನ್ನ ವೇಟ್ ಮಾಡ್ತೀನಿ. ಇಲ್ಲಿಂದ ಫಾಲ್ ಆಯ್ತಂದ್ರೆ ನೆಕ್ಸ್ಟ್ ಬೈಯಿಂಗ್ ಇಲ್ಲಿ ಮಾಡ್ತೀನಿ. ಇದು ಗ್ಯಾಪ್ ಅಪ್ ಆದ್ರೆ ಯಾವುದೇ ರೀತಿ ಸೆಲ್ಲಿಂಗ್ ನೋಡಲ್ಲ.
ಡೇ ಹೈ ಟ್ರ್ಯಾಪ್ ಮೇಲೆ ಗ್ಯಾಪ್ ಅಪ್ ಮೇಲೆ ನಾನು ಅಟೆಂಡ್ ಮಾಡ್ತೀನಿ, ಬಟ್ ಅದು ಡಾಟಾ ನೋಡಿಕೊಂಡು ಮತ್ತು ಕನ್ಫರ್ಮೇಷನ್ ನೋಡ್ಕೊಂಡು ಮಾಡ್ತೀನಿ. ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಆಯ್ತಂದ್ರೆ ಮಾರ್ಕೆಟ್ ಒಳಗೆ ಇಲ್ಲಿ ಫ್ಲ್ಯಾಟ್ ಓಪನಿಂಗ್ ಆಯ್ತಂದ್ರೆ ಇಲ್ಲಿ ಒಂದು ಸೆಲ್ಲಿಂಗ್ ಅಟೆಂಡ್ ಮಾಡ್ಬೋದು. ಯಾವುದು ಈ ಲೆವೆಲ್ದಾಗ ಅದು ಕಂಡೀಷನ್ ಏನು, ಮೊಮೆಂಟಮ್ ಭಾಳ ಸ್ಟ್ರೆಂತ್ ಕಾಣಿಸ್ಬಾರ್ದು, ಬೈಯಿಂಗ್ ಸ್ಟ್ರೆಂತ್ ಕಾಣಬಾರ್ದು, ಸ್ವಲ್ಪ ಸ್ಲೋ ಇರಬೇಕು ಮೊಮೆಂಟಮ್. ಇದು ಸೆಲ್ಲಿಂಗ್ ಫ್ಲ್ಯಾಟ್ ಓಪನಿಂಗ್ ಆದ್ರೆ. ಬೈಯಿಂಗ್ ಮಾಡೋಕ್ಕೆ ಲೆವೆಲ್ ಇದು, ನೆಕ್ಸ್ಟ್ ಲೆವೆಲ್ ಇದು. ಇದಾಗ ಫ್ಲ್ಯಾಟ್ ಓಪನಿಂಗ್ ಆದರೆ ಗ್ಯಾಪ್ ಡೌನ್ ಆಯ್ತಂದ್ರೆ ಇದು ಒಂದು ಬೈಯಿಂಗ್, ಇಲ್ಲಿ ಸ್ವಲ್ಪ ಹಿಂಗೆ ಟ್ರ್ಯಾಪ್ ಮಾಡಿ ಹೋಯ್ತಂದ್ರೆ ಇಲ್ಲೇ ಬೈಯಿಂಗ್ ಮಾಡ್ತೀನಿ. ನೆಕ್ಸ್ಟ್ ಬೈಯಿಂಗ್ ಇದೆ, ಈ ಎರಡು ಲೆವೆಲ್ ಕಂಟಿನ್ಯೂ ಇರ್ತಾವೆ. ಬಟ್ ಸೆಲ್ಲಿಂಗ್ ಮಾಡೋಕ್ಕೆ ನಮಗೆ ಆವಾಗ ಇದು ಸ್ವಲ್ಪ ಝೋನ್ ತೋಡ್ದಾಕದು, ಈ ಕ್ಯಾಂಡಲ್ ತನಕ ಜಗ್ತೀನಿ ಇದನ್ನು. ಸೊ ಇದು ಗ್ಯಾಪ್ ಡೌನ್ ಆದ್ರೆ, ಸೊ ಇದಿಷ್ಟು ಲೆವೆಲ್ ಅದಾವೆ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಳಗೆ ಎರಡೂ ಲೆವೆಲ್ಸ್ ಕೊಟ್ಟಿನಿ. ಸ್ವಲ್ಪ ಟ್ರೇಡಿಂಗ್ ಅವಾಯ್ಡ್ ಮಾಡಿರಿ, ಯಾಕಂದ್ರೆ ಆಲ್ ಟೈಮ್ ಹೈದಾಗ ಐತಿ ಮಾರ್ಕೆಟ್, ಒಂದು ಸೈಡ್ದಾಗ ಹೊಂಟದ. ಯಾವಾಗ ರಿವರ್ಸಲ್ ಹಾಕೋದು ನಮ್ಗೆ ಎಕ್ಸಾಕ್ಟ್ಲಿ ಮೇಲೆ ರೆಸಿಸ್ಟೆನ್ಸ್ಗಳು ಇಲ್ಲ. ಸೊ ಇದು ಆಲ್ ಟೈಮ್ ಹೈದಾಗ ಚಲೋ ಎಕ್ಸ್ಪೀರಿಯನ್ಸ್ ಟ್ರೇಡರ್ಗಳನ್ನ ಅವಾಯ್ಡ್ ಮಾಡ್ತಾರೆ ಟ್ರೇಡ್ ಮಾಡೋದು. ಸೊ ಆ ರೀತಿ ನೋಡ್ಕೊಂಡು ಟ್ರೇಡ್ ಮಾಡಿರಿ. ಆ ಬೈಯಿಂಗ್ ಸೈಡ್ ಸಿಕ್ಕ ಸ್ವಲ್ಪ ನಮಗೆ ಒಂದು ಪ್ರೊಬ್ಯಾಬಿಲಿಟಿ ಇರ್ತದೆ, ಯಾಕಂದ್ರೆ ಬೈಯಿಂಗ್ ಸ್ಟ್ರೆಂತ್ ಸ್ಟ್ರಾಂಗ್ ಐತಿ. ಈಗ ಕ್ಯಾಂಡಲ್ ಸೈಜ್ಗಳು ನೋಡಿದ್ರೆ ಇಲ್ಲಿ ನೋಡಿರಿ ಎಷ್ಟು ಒಂದು ಫಾಲ್ ಆದರೂ ಮತ್ತು ಬೈಯರ್ಸ್ ಮೇಲೆ ಪುಷ್ ಮಾಡತ್ತಾರೆ, ಎಷ್ಟೇ ಫಾಲ್ ಆದರೂ ಅದನ್ನು ಪುಷ್ ಮಾಡತ್ತಾರೆ. ಸೊ ಆ ರೀತಿ ನೋಡಿದ್ರೆ ಬೈಯಿಂಗ್ ಸ್ಟ್ರಾಂಗ್ ಇದೆ. ಸೊ ಲೆವೆಲ್ಸ್ ಯಾವುದೇ ರೀತಿ ಬ್ಲೈಂಡ್ ಟ್ರೇಡ್ ಮಾಡಿಬಿಡ್ರಿ. ಒಂದು ಎಂಟ್ರಿ ಪ್ಯಾರಾಮೀಟರ್ ಸೆಟ್ ಆದ್ರೆ ಅಷ್ಟೇ, ನಿಮ್ಮ ಎಂಟ್ರಿ ಪ್ಯಾರಾಮೀಟರ್ ಸ್ಯಾಟಿಸ್ಫೈ ಆದ್ರೆ ಅಷ್ಟೇ ಟ್ರೇಡ್ ಮಾಡಿರಿ. ಮತ್ತು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಡೈಲಿ ನ್ಯೂಸ್ ಸ್ಟಾಕ್ಸ್ ರಿಲೇಟೆಡ್ ನ್ಯೂಸ್ ಅದು ಕೊಡ್ತೀನಿ. ಅದ್ರ ರಿಲೇಟೆಡ್ ನೀವು ಇಂಟ್ರಾಡೇ ಟ್ರೇಡ್ನೂ ಮಾಡ್ಬೋದು ಆ ಸ್ಟಾಕ್ಸ್ ಮೇಲೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ನನ್ನ ಜೊತೆ ಲೈವ್ ಆಗಿ ಮಾತಾಡೋದಿತ್ತಂದ್ರೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ. ವಾಯ್ಸ್ ಕಾಲ್ದಾಗ ಡೈರೆಕ್ಟಾಗಿ ಮಾತಾಡ್ಬೋದು. ಡಿಮೆಟ್ ಅಕೌಂಟ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ದಾಗ ಡಿಮೆಟ್ ಅಕೌಂಟ್ ಲಿಂಕ್ ಕೊಟ್ಟಿನಿ. ಡಿಮೆಟ್ ಅಕೌಂಟ್ ಓಪನ್ ಮಾಡಿರಿ ಮತ್ತು ನನಗೆ ನೀವು ಓಪನ್ ಮಾಡಿದ ಮೆಸೇಜ್ ಕಳಿಸ್ರಿ. ಟ್ರ್ಯಾಪ್ ಟ್ರೇಡಿಂಗ್ ಎಲ್ಲ ಫ್ರೀದಾಗ ಹೇಳ್ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಲಿಂಕ್ನು ಡಿಸ್ಕ್ರಿಪ್ಷನ್ದಾಗ ಅದ. ಟೆಕ್ನಿಕಲ್ ಅನಾಲಿಸಿಸ್ ಬೇರೆ ವೀಡಿಯೋ ಪ್ಲೇ ಲಿಸ್ಟ್ ಮಾಡಿ ಹಾಕೀನಿ, ಬೇಸಿಕ್ಕಿಂದ ಹಾಕೀನಿ. ಸೊ ಅವನು ನೋಡ್ಕೋರಿ, ಚಾನಲ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋರಿ. ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.